ಕಾಂಗ್ರೆಸ್ನಲ್ಲಿ ಯಾವ್ದಾದ್ರು ಒಂದು ಹೇಳಿ ಅಂದರು. ನಾನೇನಾದ್ರು ಅಕಸ್ಮಾತ್ ಅವಾಗ ಹೀರೋಯಿನ್ ಆಗಿದ್ದಿದ್ರೆ ರಾಜ್ಕುಮಾರ್ ರಾಜ್ಕುಮಾರ ಅನ್ನೋ ಒಂದು ಹೆಸರಲ್ಲೇ ಭಾಳ ಅದ್ಭುತವಾದಂಥ ಒಂದು ನೋಡ್ಕೊಂಡು ಬೆಳೆದವರು. ನಮಗೆ ಭಾಳ ದೊಡ್ಡ ಕನಸಿತ್ತು ಅವನ್ನ ಭಾಳ ಹತ್ರದಿಂದ ಎಲ್ಲ ಮಾತಾಡಿಸ್ಬೇಕು, ನೋಡಬೇಕು ಅಂತ. ಬಹುಶಃ ಶಿವಣ್ಣ ಅವರಿಂದ ನನಗೆ ಅದೊಂದು ಅವಕಾಶ ಸಿಕ್ತು. ರಣರಂಗ ಚಿತ್ರ ಮಾಡಿದಾಗ ಅದು RR ಕಾಪಿ ನೋಡೋಕ್ಕೆ ಅವಕಾಶ ಸಿಕ್ತು. ಅದಾದಮೇಲೆ ನಮ್ಮ ಜನಪ್ಪ ಅವ್ರು ಇಲ್ಲೇ ಕೂತಿದ್ದಾರೆ. ಆವಾಗ ವಾಕಿಂಗ್ ಮಾಡಿಸೋರು ಸಿನಿಮಾಗಳಿಗೆ ಅವರು ಕ್ಯಾಚ್ ಹಾಕ್ಕೊಂಡು ಅವ್ರ ಕಡೆಯಿಂದ, ಅವ್ರ ಮಗ ಅವ್ರು ಕ್ಯಾಚ್ ಹಾಕ್ಕೊಂಡು ಈ ಕಡೆಯಿಂದ, ಹಂಗೆ ಹಿಂಗೆ ಮಾಡಿ ಮನೆವರೆಗೂ ಹೋಗಿದೆ. ಅದಾದಮೇಲೆ ಆಗುತ್ತೆ ಅದಕ್ಕೆ ನಾನು ಒಬ್ಬ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆ ಬಂದಾಗ ಭಾಳ ಚೆನ್ನಾಗಿ ಕಾರ್ನ ನಿಲ್ಲಿಸಿ ನಡ್ಕೋತಾ ಒಂದು ಅರಳಿ ಮರ ಇತ್ತು. ಬಹುಶಃ ನಾನು ಇವತ್ತೊಬ್ಬರು ಟ್ರೈ ಮಾಡ್ತೀನಿ ಆ ಟೈಪ್ ಒಂದು ನಮಸ್ಕಾರ ಹಾಕೋಕ್ಕೆ ಏನಾದ್ರು ಆಗುತ್ತಾ ಅಂತ. ನಮ್ಮ ಆನಂದರಾಮ ನನ್ನ ಭಾಳ ಫೇವ್ರೇಟ್ ಹುಡುಗ, ನಮ್ಮ ಡೈರೆಕ್ಟ್. ಅಥವಾ ನಾನು ಮಾಧ್ಯಮಕ್ಕೆ ಫಸ್ಟು ನಾನು ಪರಿಚಯ ಮಾಡಿಸಿ ಹೇಳಿದ್ದೆ, ನನಗೆ ಭಾಳ ದೊಡ್ಡ ಎನರ್ಜಿ ಇದೆ, ಒಂದು ದಿನ ನೋಡಿ ನಾನು ಭಾಳ ದೊಡ್ಡ ಡೈರೆಕ್ಟರ್ ಆಗ್ತಾರೆ ಅಂತ ಹೇಳಿದ್ದೆ. ಅದು ಯಶ್ಗೆ ಆ್ಯಕ್ಟಿವಿಟಿ ಹೋಗಬೇಕು. ಎಷ್ಟು ಆತನ ಪ್ರತಿಭೆನ ಗುರುತಿಸಿ ಆತ ಪ್ರೂವ್ ಮಾಡೋಣ. ಇದಾದ ಮೇಲೆ ಎರಡನೇ ಪ್ರಾಜೆಕ್ಟು ನನ್ನ ಆತ್ಮೀಯ ಮಿತ್ರರು ನಮ್ಮ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಟು ನಮ್ಮ KFI, ದಟ್ ಈಸ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ.